ಡಿಕೆಶಿ ಮುಖ್ಯಮಂತ್ರಿಯಾಗುವುದರೊಂದಿಗೆ ಬಿಜೆಪಿ ಪಾಳ್ಯದಲ್ಲಿ ಮಂಕು ಕವಿದಿದೆ. ಅಧಿಕಾರ ವಹಿಸಿಕೊಂಡು 1 ತಿಂಗಳು ಕಳೆಯುವಷ್ಟರಲ್ಲಿ ಡಿಕೆಶಿ ರಾಜ್ಯದಲ್ಲಿಯೇ ಹೊಸ ಭರವಸೆಯನ್ನ ಹುಟ್ಟಿಸಿದಂತೆ ಕಾಣಿಸುತ್ತಿದೆ. ಬಿಜೆಪಿಯಲ್ಲಿ ತಳಮಳವೂ ಪ್ರಾರಂಭವಾಗಿದೆ. ಮಾತನಾಡುವುದಕ್ಕೆ ಬಿಜೆಪಿಗೆ ಯಾವುದೇ ಅಜೆಂಡಾ ಇಲ್ಲದಂತೆ ಮಾಡುವಲ್ಲಿ ದಿನೇ ದಿನೇ ಡಿಕೆಶಿ ಯಶಸ್ವಿಯಾಗ್ತಾ ಇದ್ದಾರೆ. ಸದ್ಯ ಬಿಜೆಪಿ ಸ್ಥಿತಿ ಹೇಗಾಗಿದೆ ಅಂದ್ರೆ ಅದು ಎಸ್ಐಆರ್ ಅನ್ನೇ ವಿರೋಧಿಸುವ ಹಂತಕ್ಕೆ ಬಂದಿದೆ. ದೇಶಾದ್ಯಂತ ಎಸ್ಐಆರ್ ಅನ್ನು ಹೊಗಳುತ್ತಾ ಮತ್ತು ನುಸುಳುಕೋರರನ್ನು ಹೊರಹಾಕುವ ಪ್ರಬಲ ಆಯುಧ ಅಂತ ಹೇಳ್ತಾ ಬಂದ ಬಿಜೆಪಿ ರಾಜ್ಯದಲ್ಲಿ ಎಸ್ಐಆರ್ ಅನ್ನು ವಿರೋಧಿಸುತ್ತಿದೆ. ಎಸ್ಐಆರ್ ಸಮರ್ಪಕವಾಗಿಲ್ಲ ಎಂದು ಅದು ಹೇಳ್ತಾ ಇದೆ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ವರ್ ಕುಮಾರ್ ಅವರಿಗೆ ಅದು ದೂರು ನೀಡಿದೆ. ಆದರೆ ಡಿಕೆಶಿ ಈ ಬಗ್ಗೆ ಯಾವ ಮಾತನ್ನೂ ಆಡದೆ ತಣ್ಣಗೆ ತನ್ನ ಕೆಲಸ ನಿಭಾಯಿಸುತ್ತಿದ್ದಾರೆ. ರಾಜ್ಯದ ಎಲ್ಲ ನಾಗರಿಕರಿಗೆ ವಾಸ್ತವ್ಯ ಸರ್ಟಿಫಿಕೇಟ್ ಕೊಡಬೇಕು ಎಂದು ಅವರು ಸೂಚನೆ ನೀಡುವ ಮೂಲಕ ಎಸ್ಐಆರ್ನ ತಂತ್ರಕ್ಕೆ ಅತ್ಯಂತ ಪ್ರಬಲ ಪ್ರತಿತಂತ್ರವನ್ನು ಹೆಣೆದಿದ್ದಾರೆ. ಈ ಹಕ್ಕನ್ನ ನಾವು ಕೊಟ್ಟಿದ್ದೇವೆ. ಸ್ಪೆಷಲ್ ಆಗಿ ಇವತ್ತೇ ತಾನೇ ನಾನು ಜಿಯೋನ ಹೊರಡಿಸಿದ್ದೇನೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಕೊಡ್ಲಿಕ್ಕೆ ಈ ಅವಕಾಶವನ್ನ ಇವತ್ತು ಆದೇಶವನ್ನ ಹೊರಡಿಸಿದ್ದೇವೆ. ಸೊ ಯಾರು ಬೇಕಾದ್ರೂ ಅದನ್ನ ಪಡ್ಕೊಂಡು ಏನಾದ್ರು ನಿಮ್ಗೆ ಮಾಹಿತಿ ಲಭ್ಯ ಇಲ್ಲ ಅಂದ್ರೆ ಈ ಸರ್ಟಿಫಿಕೇಟ್ಗಳಲ್ಲಿ ಅದನ್ನ ಸೇರಿಸಿ ತೆಗೆದುಕೊಳ್ಳಿಕ್ಕೆ ಈ ಅವಕಾಶ ಇದೆ. ದಿನದ ಹಿಂದೆ ಡಿಕೆಶಿ ಬೆಳಗಾವಿಗೆ ಭೇಟಿ ನೀಡಿದ್ರು. ಆ ಸಂದರ್ಭದಲ್ಲಿ ಅದೇ ಕ್ಷೇತ್ರದ ಸಚಿವ ಕೃಷ್ಣ ಬೈರೇಗೌಡ ದೂರದಲ್ಲಿ ನಿಂತಿರೋದನ್ನ ಅವರು ನೋಡಿದ್ರು. ತಕ್ಷಣ ಅವರು ತನ್ನ ಬಳಿ ಕರೆದು ಕೂರಿಸಿಕೊಂಡ್ರು. ಫೋಟೋ ಸೆಷನ್ ಆಗುವಾಗ ಬಿಜೆಪಿ ಶಾಸಕ ಬೆಲ್ಲದವರು ಹಿಂದೆ ಇದ್ರು. ಅವರನ್ನ ಮುಂದೆ ತಂದು ಕೂರಿಸಿದ್ರು. ಡಿಕೆಶಿಯ ಈ ಗುಣವೇ ಬಿಜೆಪಿಯಲ್ಲೂ ಅವರಿಗೆ ಅಭಿಮಾನಿಗಳನ್ನ ಹುಟ್ಟುಹಾಕಿದೆ. ಇತ್ತೀಚೆಗೆ ನಡೆದ ರಾಜ್ಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯ 4 ಮಂದಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಕಾರಣ ಡಿಕೆಶಿಯ ಈ ಗುಣ ಎಂಬ ಅಭಿಪ್ರಾಯ ಇದೆ. ಅವರು ಎಲ್ಲರನ್ನ ಒಟ್ಟಿಗೆ ಕೊಂಡೊಯ್ಯುತ್ತಾರೆ ಎಂಬ ಮಾತಿದೆ. ಆಡಳಿತದ ವಿಷಯದಲ್ಲಿ ಅವರು ಸಿದ್ದರಾಮಯ್ಯರಿಗಿಂತ ತೀರಾ ಭಿನ್ನವಾಗಿದ್ದಾರೆ. ವಿರೋಧಿಗಳ ವಿಶ್ವಾಸವನ್ನ ಗಳಿಸಿಕೊಳ್ಳುವ ವಿಶಿಷ್ಟ ಗುಣ ಅವರಲ್ಲಿದೆ ಎಂಬುದಕ್ಕೆ ಬೆಳಗಾವಿ ಪ್ರಕರಣ ಒಂದೇ ಉದಾಹರಣೆ ಅಲ್ಲ. ಕೇಂದ್ರದ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರಾದ ಅಮಿತ್ ಶಾ, ಸಿಆರ್ ಪಾಟೀಲ್, ನಿರ್ಮಲಾ ಸೀತಾರಾಮನ್, ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳು, ಬೆಂಗಳೂರು ಮೆಟ್ರೋ ರೈಲ್ ಮತ್ತು ಪೊಲೀಸ್ ಇಲಾಖೆಗಳ ಯೋಜನೆಗಳು ಹಾಗೂ ವಿಶೇಷ ಅನುದಾನಗಳ ಬಗ್ಗೆ ಅವರ ಜೊತೆ ಚರ್ಚಿಸಿದ್ದಾರೆ ಎಂದು ವರದಿಯಾಗಿದೆ. ಸದ್ಯ ಅವರು ಕಲ್ಯಾಣ ಕರ್ನಾಟಕದ ಭಾಗವಾದ ಬೀದರ್ನಿಂದ ರಾಜ್ಯ ಪ್ರವಾಸ ಆರಂಭಿಸಿದ್ದಾರೆ. ರಾಜ್ಯದ ನಾಡಿ ಮಿಡಿತ ಅರಿಯುವುದು ಮತ್ತು ಪಕ್ಷ ಕಟ್ಟುವುದು ಇದರ ಗುರಿ ಅಂತ ಹೇಳಲಾಗಿದೆ. ವಿಶೇಷ ಅಂದ್ರೆ ರಾಜ್ಯದ ಎಲ್ಲ ಪಂಚಾಯಿತಿ ವಾರ್ಡ್ಗಳಲ್ಲಿ ಭಾರತ್ ಜೋಡೋ ಯುವಕರ ಸಂಘದ ಸ್ಥಾಪನೆಗೆ ಮುಂದಾಗಿದ್ದಾರೆ. ಇದು ರಾಹುಲ್ ಗಾಂಧಿಯ ಕನಸು. ರಾಜ್ಯದ ಪ್ರತಿ ಮೂಲೆ ಮೂಲೆಯಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟುವುದಕ್ಕೆ ಈ ಭಾರತ್ ಜೋಡೋ ಯುವಕರ ಸಂಘವನ್ನು ಬಳಸುವುದು ರಾಹುಲ್ ಗಾಂಧಿಯ ಯೋಜನೆ. ಇದಕ್ಕೆ 10 ಲಕ್ಷ ರೂಪಾಯಿ ನೀಡುವ ನಿರ್ಣಯವನ್ನ ಡಿಕೆಶಿ ಮಾಡಿದ್ದಾರೆ. ಒಳ್ಳೆಯ ಸಂಘಟಕರಾಗಿ ಗುರುತಿಸಿಕೊಂಡಿದ್ದ ಡಿಕೆಶಿ ಇದೀಗ ಮುಖ್ಯಮಂತ್ರಿಯಾದ ಕೂಡಲೇ ಅದಕ್ಕೆ ಇನ್ನಷ್ಟು ಹೊಳಪು ನೀಡುವ ಪ್ರಯತ್ನ ಮಾಡಿದಂತಿದೆ. ವಿಶೇಷ ಏನಂದ್ರೆ ಡಿಕೆಶಿ ಅವರು ಬಿಜೆಪಿಯ ಸಾಫ್ಟ್ ರೂಪ ಎಂದು ಹೇಳಲಾಗ್ತಾ ಇತ್ತು. ಡಿಕೆಶಿ ಮುಖ್ಯಮಂತ್ರಿ ಆಗುವುದೆಂದ್ರೆ ಬಿಜೆಪಿ ಸರ್ಕಾರ ಬಂದಂತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಡಿಕೆಶಿ ಪ್ರಿಯಾಂಕ ಖರ್ಗೆ ಅವರನ್ನ ಗೃಹ ಸಚಿವರನ್ನಾಗಿ ಮಾಡಿದ್ರು. ಬಿಕೆ ಹರಿಪ್ರಸಾದ್ ಅವರನ್ನ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಒಪ್ಪಿಕೊಂಡ್ರು. ಈ ಇಬ್ಬರೂ ಬಿಜೆಪಿ ಮತ್ತು ಅದರ ಆರ್ಎಸ್ಎಸ್ನ ಪ್ರಬಲ ಟೀಕಾಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ಇಂತಹ ಇಬ್ಬರನ್ನ ಡಿಕೆಶಿ ಮುಂಚೂಣಿಗೆ ತಂದು ನಿಲ್ಲಿಸಿರುವುದೇ ಅವರು ಏನೋ ಅನ್ನೋದನ್ನ ಸ್ಪಷ್ಟಪಡಿಸುತ್ತದೆ. ಒಂದು ವೇಳೆ ಬಿಜೆಪಿ ಮತ್ತು ಸಂಘ ಪರಿವಾರದ ಬಗ್ಗೆ ಸಾಫ್ಟ್ ಕಾರ್ನರ್ ಹೊಂದಿದ್ರೆ ಇವರಿಬ್ಬರನ್ನ ಮಾತಾಡದಂತೆ ತಡೆಯಬಹುದಿತ್ತು. ಈ ಇಬ್ಬರ ವೇಗಕ್ಕೆ ಬ್ರೇಕ್ ಹಾಕಬಹುದಿತ್ತು. ಆದರೆ ಅವರು ಇವರಿಬ್ಬರನ್ನ ಫ್ರೀ ಆಗಿ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷ್ಯವನ್ನ ಹೇಳ್ತದೆ. ಅಂದ್ರೆ ಡಿಕೆಶಿ ಒಂದು ನಿರ್ದಿಷ್ಟ ಕಾರ್ಯತಂತ್ರದಂತೆ ಕೆಲಸ ಮಾಡ್ತಾ ಇದ್ದಾರೆ. ಅಧಿಕಾರ ವಹಿಸಿಕೊಂಡ 1 ತಿಂಗಳೊಳಗೆ ತಾನು ಇತರರಿಗಿಂತ ಭಿನ್ನ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸಿದ್ಧಾಂತವನ್ನ ಪ್ರತಿಪಾದಿಸುವ ಇಬ್ಬರನ್ನ ಪ್ರಮುಖ ಸ್ಥಾನಗಳಿಗೆ ನೇಮಿಸಿದ್ದಾರೆ. ಇನ್ನೊಂದೆಡೆ ಅಭಿವೃದ್ಧಿಯ ವೇಗ ಕುಂಠಿತಗೊಳ್ಳದಂತೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಅಧಿಕಾರಾವಧಿಯಲ್ಲಿ ಉಪಮುಖ್ಯಮಂತ್ರಿಯಾಗಿ ಡಿಕೆಶಿ ಸಾಕಷ್ಟು ಪಳಗಿದಂತೆ ಕಾಣಿಸುತ್ತಿದೆ. ಈಗಿನ ಅವರ ನಡೆ ಅವರಲ್ಲಿ ಅಪಾರ ಅನುಭವ ಇರೋದನ್ನು ಸೂಚಿಸುತ್ತದೆ. ಸಿದ್ದರಾಮಯ್ಯ ತಮ್ಮ ಹೇಳಿಕೆಯ ಮೂಲಕ ಬಿಜೆಪಿಗೆ ಆಹಾರ ಒದಗಿಸುತ್ತಿದ್ರು. ಬಿಜೆಪಿ ಅವರ ಮಾತನ್ನ ಕಾಂಟ್ರವರ್ಸಿಯಾಗಿ ಮಾಡಿಸ್ತಾ ಇತ್ತು ಅಥವಾ ಅವರ ಹೇಳಿಕೆಯೇ ವಿವಾದಾತ್ಮಕ ಆಗಿರ್ತಿತ್ತು. ಆದರೆ ಡಿಕೆಶಿ ಅದಕ್ಕೆ ತೀರಾ ವಿರುದ್ಧವಾಗಿ ನಡೆದುಕೊಳ್ತಿದ್ದಾರೆ. ಟೀಕಿಸಲು ಬಿಜೆಪಿಗೆ ಅವಕಾಶವೇ ಇಲ್ಲದಂತೆ ನೋಡಿಕೊಳ್ತಿದ್ದಾರೆ. ಇದರಿಂದಾಗಿ ಬಿಜೆಪಿಯ ಒಳಗಡೆ ತಳಮಳ ಆರಂಭವಾಗಿದೆ. ಹೀಗೆ ಮುಂದುವರೆದರೆ 2028ರಲ್ಲಿ ಬಿಜೆಪಿ ಈಗಿನ ಸ್ಥಾನವನ್ನು ಉಳಿಸಿಕೊಳ್ಳುವ ಸಾಧ್ಯತೆ ಇಲ್ಲ ಎಂಬಂತಹ ವಾತಾವರಣ ನಿರ್ಮಾಣವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್.
ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.